ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಮಸ್ಕ್ ಮೆಲನ್ ಯೂಸ್ ಮಾಡಿ ಅದರಿಂದ ಐಸ್ ಕ್ರೀಮ್ ತಯಾರಿಸಿದ್ದೇನೆ. ತುಂಬಾ ಈಸಿಯಾದ ಐಸ್ ಕ್ರೀಮ್ ರೆಸಿಪಿ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾರೋ ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಾನೊಂದು ಮಸ್ಕ್ ಮೆಲನ್ ತೆಗೆದುಕೊಂಡಿದ್ದೇನೆ. ಮಸ್ಕ್ ಮೆಲನ್ನ ಮೇಲಿನ ಭಾಗವನ್ನು ಕಟ್ ಮಾಡಿ ಸಪ್ರೇಟ್ ಮಾಡ್ತಿದ್ದೇನೆ. ಅದರಲ್ಲಿದ್ದ ಬೀಜವನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ. ಮಸ್ಕ್ ಮೆಲನ್ನಿನ ಬೀಜವನ್ನು ಸ್ಪೂನ್ ಮೂಲಕ ಸಪ್ರೇಟ್ ಮಾಡಬೇಕು. ಇದನ್ನು ಯೂಸ್ ಮಾಡಲಿಕ್ಕಿಲ್ಲ. ಮಸ್ಕ್ ಮೆಲನ್ನ ಎಲ್ಲ ಬೀಜಗಳನ್ನು ತೆಗೆದ ನಂತರ ಅದರ ಪಲ್ಪನ್ನು ಸಪ್ರೇಟ್ ಮಾಡಬೇಕು. ನೋಡಿ, ಬೀಜ ಎಲ್ಲ ಸಪ್ರೇಟ್ ಮಾಡಿ ಆಯಿತು. ಈಗ ಅದರದ್ದು ಪಲ್ಪನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ. ಒಂದು ಸಣ್ಣ ಬೌಲಿಗೆ ಇದನ್ನು ಹಾಕ್ತಾ ಇದ್ದೇನೆ. ಅದರಲ್ಲಿದ್ದ ಎಲ್ಲ ಪಲ್ಪನ್ನು ತೆಗೆಯಬೇಕು. ಈಗ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತಿದ್ದೇನೆ. ಸ್ವಲ್ಪ ಮಸ್ಕ್ ಮೆಲನ್ ಕಟ್ ಮಾಡಿ ಸಪ್ರೇಟಾಗಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆ ಬಿಸಿ ಮಾಡಿ ಅದಕ್ಕೆ ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಹಾಲನ್ನು, ಒಂದು 4 ಟೇಬಲ್ ಸ್ಪೂನಷ್ಟು ಹಾಲನ್ನು ತೆಗೆದು ಅದಕ್ಕೆ 2 ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಕಸ್ಟರ್ಡ್ ಪೌಡರ್ ನೀವು ಯಾವುದು ಬೇಕೋ ತೆಗೆದುಕೊಳ್ಬೋದು, ಮ್ಯಾಂಗೋ ಅಥವಾ ಪೈನಾಪಲ್. ನಾನಿಲ್ಲಿ ಪೈನಾಪಲ್ ಕಸ್ಟರ್ಡ್ ಪೌಡರನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಮಿಕ್ಸ್ ಮಾಡಿ ಈಗ ಸಪ್ರೇಟಾಗಿ ಇಟ್ಟುಕೊಳ್ಳೋಣ. ಈಗ ಹಾಲು ಕುದೀತಾ ಬರುವಾಗ, ನಾವು ತೆಗೆದುಕೊಂಡ ಹಾಲು, ಅರ್ಧ ಲೀಟರ್ ಹಾಲು ಒಳ್ಳೆ ಕುದೀತಾ ಉಂಟು. ಈಗ ಅದಕ್ಕೆ ನಾನು 1 ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ತಿದ್ದೇನೆ. ನಿಮಗೆ ಜಾಸ್ತಿ ಸಕ್ಕರೆ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕಬಹುದು. ನಾನಿಲ್ಲಿ 1 ಕಪ್ಪಷ್ಟು ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಮಾಡಿಟ್ಟ ಕಸ್ಟರ್ಡ್ ಪೌಡರ್ ಮಿಕ್ಸರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ಗಂಟು ಬರದಾಗಿ ತಿರುಗಿಸಿಕೊಂಡೇ ಇರಬೇಕು. ಇದು ಒಂದು 10 ನಿಮಿಷಗಳ ಕಾಲ ಅದನ್ನು ತಿರುಗಿಸ್ತಾ ಇರಬೇಕು. ಇದು ಸ್ವಲ್ಪ ದಪ್ಪ ಆಗಬೇಕು. ನೋಡಿ, ದಪ್ಪ ಆಗ್ತಾ ಬಂತು. ಈಗ ಗ್ಯಾಸನ್ನು ಆಫ್ ಮಾಡಿ ಒಂದು 5 ನಿಮಿಷಗಳ ಕಾಲ ಅದನ್ನು ತಿರುಗಿಸುತ್ತಾ ಇರುವ. ಇದು ತಣ್ಣಗಾದ ಬಳಿಕ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಬ್ಲೆಂಡ್ ಮಾಡಬೇಕು. ನೋಡಿ, ಬ್ಲೆಂಡ್ ಮಾಡಿ ಆಯಿತು. ಒಂದು ಬೌಲಿಗೆ ಇದನ್ನು ಸೇರಿಸ್ತಾ ಇದ್ದೇನೆ. ಈಗ ಗ್ರೈಂಡ್ ಮಾಡಿಟ್ಟ ಮಸ್ಕ್ ಮೆಲನ್ ಸೇರಿಸ್ತಾ ಇದ್ದೇನೆ. ಅದರ ಜೊತೆಗೆ ಕಟ್ ಮಾಡಿಟ್ಟ ಮಸ್ಕ್ ಮೆಲನ್ ಕೂಡ ಹಾಕ್ತಾ ಇದ್ದೇನೆ, ಸಣ್ಣ ಸಣ್ಣ ತುಂಡು ಮಾಡಿ ಇಟ್ಟದ್ದು. ಈಗ ಅದನ್ನು ಮಿಕ್ಸ್ ಮಾಡುವ. ಈಗ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸೇರಿಸಬೇಕು. ಡ್ರೈ ಫ್ರೂಟ್ಸ್ ಯಾವುದೆಂದರೆ ಬಾದಾಮಿ, ಪಿಸ್ತಾ, ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲ ಹಾಕಬಹುದು. ಇದನ್ನು ಸ್ವಲ್ಪ ಪೌಡರ್ ಮಾಡಿ ಸೇರಿಸಬೇಕು. ಈಗ ಮಿಕ್ಸ್ ಮಾಡುವ. ಈಗ ಈ ಮಿಕ್ಸರನ್ನು ನಾವು ಮಸ್ಕ್ ಮೆಲನ್ ಹಣ್ಣಿಗೆ ಇದನ್ನು ಸೇರಿಸಬೇಕು. ಒಂದು 3/4 ವಾಸಿ ಇದಕ್ಕೆ ಸೇರಿಸಬೇಕು. ಈಗ ಅದರ ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೇನೆ. ಪೌಡರ್ ಮಾಡಿಟ್ಟ ಡ್ರೈ ಫ್ರೂಟ್ಸು, ಪಿಸ್ತಾ, ಬಾದಾಮು, ದ್ರಾಕ್ಷಿ, ಒಣ ದ್ರಾಕ್ಷಿ ಎಲ್ಲ ಪೌಡರ್ ಮಾಡಿ ಹಾಕಿದ್ದೇನೆ. ಎಲ್ಲ ಹಾಕಿದ ಬಳಿಕ ಅದನ್ನು ಕವರ್ ಮಾಡಬೇಕು. ಆನಂತರ ಇದನ್ನು ಫ್ರೀಝರಲ್ಲಿ 12 ತಾಸುಗಳ ಕಾಲ ಇಡಬೇಕು. ಫ್ರೀಝರಲ್ಲಿ ಇಡಬೇಕು. ಈಗ ನೋಡಿ 12 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟಿದ್ದೇನೆ.
ಈಗ ನಮ್ಮ ತಯಾರಾಗಿದೆ ಮಸ್ಕ್ ಮೆಲನ್ ಐಸ್ ಕ್ರೀಮ್. ಇದನ್ನೀಗ ಕಟ್ ಮಾಡುವ. ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಸ್ಕ್ ಮೆಲನ್ ಐಸ್ ಕ್ರೀಮನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.